ಪ್ರೀತಿಸಿದವಳನ್ನ ಕೊಲ್ಲಲು ಭಯಾನಕ ಸ್ಕೆಚ್ ಹಾಕಿದ್ದಾನೆ. ಕ್ಯಾಬ್ನೊಳಗೆ ಪ್ರೇಯಸಿ ಕೊಲೆಗೆ ಪ್ಲಾನ್ ಮಾಡಿರೋದು. ರಮ್ಯಾ ಕೊಲೆಗೆ 2 ಸ್ಕೆಚ್ ಹಾಕಿದ್ದ ನಾಗೇಂದ್ರ. ಪ್ಲಾನ್ ಎ ಚಾಕುವಿನಿಂದ ಇರಿದು ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ದ. ಪ್ಲಾನ್ ಬಿ ಕಾರನ್ನೇ ಸ್ಫೋಟಿಸಿ ಇಬ್ಬರು ಒಟ್ಟಿಗೆ ಸಾಯುವ ಪ್ಲಾನ್ ಮಾಡಿದ್ದ. ಆದ್ರೆ ನಾಗೇಂದ್ರ ಹಾಕಿದ್ದ ಪ್ಲಾನ್ ಫುಲ್ ಫ್ಲಾಪ್ ಆಗಿದೆ. ನೋಡಿ, ಇವರಿಬ್ರು ಅಂಕೋಲಾ ಮೂಲದವರು, ಪ್ರೀತಿ ಮಾಡ್ತಾ ಇದ್ರು. ಕಾರಣಾಂತರಗಳಿಂದ ಬ್ರೇಕಪ್ ಆಗಿತ್ತು. ಅದಾದ ನಂತರ ಆಕೆಯನ್ನ ಪುಸ್ಲಾಯಿಸಿ ಅಂಕೋಲಾ ಕಡೆ ಕರ್ಕೊಂಡು ಹೊಂಟಿದ್ದ. ಬಟ್ ಆತ ಆಕೆಯನ್ನ ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಕರ್ಕೊಂಡು ಹೊಂಟಿದ್ದ. ಪ್ರೀತಿಸಿದವಳನ್ನ ಕೊಲ್ಲೋದಕ್ಕೆ ಭಯಾನಕ ಸ್ಕೆಚ್ ಹಾಕಿದ್ದ ಈತ. ಕ್ಯಾಬ್ನೊಳಗೆ ಪ್ರೇಯಸಿ ಕೊಲೆಗೆ ಪ್ಲಾನ್ ಮಾಡಿದ್ದ. ರಮ್ಯಾ ಕೊಲೆಗೆ ಈತ 2 ಸ್ಕೆಚ್ ಹಾಕಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಪ್ಲಾನ್ ಎ ಚಾಕುವಿನಿಂದ ಇರಿದು ಕೊಲ್ಲೋದು. ಪ್ಲಾನ್ ಬಿ ಕಾರನ್ನೇ ಸ್ಫೋಟಿಸಿ ಇಬ್ಬರು ಒಟ್ಟಿಗೆ ಸಾಯುವ ಪ್ಲಾನ್. ಆದ್ರೆ ನಾಗೇಂದ್ರ ಹಾಕಿದ್ದ ಪ್ಲಾನ್ ಫುಲ್ ಫ್ಲಾಪ್ ಆಗಿದೆ. ಬಟ್ ಆತ ಮಾತ್ರ ಸತ್ತು ಹೋಗಿದ್ದಾನೆ. ಇಲ್ಲಿ ನಾಗೇಂದ್ರ, ಆ ಯುವತಿ ಬಚಾವಾಗಿದ್ದಾಳೆ. ಬಟ್ ನಾಗೇಂದ್ರ ಮಾತ್ರ ಇಲ್ಲಿ ಸತ್ತು ಹೋಗಿದ್ದಾನೆ. ಬಟ್ ಕೊಲೆ ಮಾಡುವಂತ ದ್ವೇಷ ಏನಿತ್ತು? ಎಸ್ ಮಂಜು, ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಎಷ್ಟೊಂದು ಟರ್ನ್ ಆ್ಯಂಡ್ ಟ್ವಿಸ್ಟ್ಗಳಿದಾವೆ ಈ ಪ್ರಕರಣದಲ್ಲಿ ಅಂತ. ಅಂದರೆ ಪ್ರೀತಿ ಮಾಡ್ತಾ ಇದ್ರು, ಬ್ರೇಕಪ್ ಆಗುತ್ತೆ. ಅದಾದ ನಂತರ ಆಕೆಯನ್ನು ಅದು ಹೆಂಗೆ ನಂಬಿಸಿದ್ನೋ ಏನೋ, ಮತ್ತೆ ಅಂಕೋಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಕೊಲೆ ಮಾಡೋ ಉದ್ದೇಶ ಏನಿತ್ತು, ಅಥವಾ ಕೊಲೆ ಮಾಡೋದಕ್ಕೆ ಏನು ಕಾರಣ ಇತ್ತು ಅಂತ? ರಾಮ್, ಇಲ್ಲಿ ಆಕೆಯನ್ನು ಕರ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮೊದಲಿಗೆ ಜಯನಗರದಲ್ಲಿ ಆಕೆಯನ್ನು ನಂಬಿಸಿ ಓಲಾ ಮುಖಾಂತರ ಕರ್ಸ್ಕೊಂಡು ಹೋಗ್ತಕ್ಕಂಥದ್ದು, ಕಾರನ್ನು ಬಲವಂತವಾಗಿ ಹಚ್ಕೊಂಡಿದ್ದ ಅಂತಕ್ಕಂಥ ಈ ವಿಚಾರವನ್ನು ರಮ್ಯಾ ಅವರ ಪೋಷಕರಿಗೆ ತಿಳಿಸಿದ್ಲು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದರ ನಡುವೆ ಏನು ನಾನು ಆಗಲೇ ಹೇಳಿದಾಗೆ ಕಾರು ಜೋಗಿಹಳ್ಳಿ ಸಮೀಪ ಹೋಗ್ತಾ ಇದ್ದಂತೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲಿಂದ ನಾಗೇಂದ್ರನಿಗೆ ಫೋನ್ ಬರುತ್ತೆ. ರಮ್ಯಾಗಳನ್ನು ಬಲವಂತವಾಗಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿರೋ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ. ತಾವು ಎಲ್ಲಿದ್ದೀರಿ, ಕೂಡಲೇ ಆಕೆಯನ್ನು ಕರ್ಕೊಂಡು ಬರಬೇಕು ಅನ್ನೋ ಒಂದು ಸೂಚನೆಯನ್ನು ಪೊಲೀಸರು ಕೊಡ್ತಾರೆ. ಯಾವಾಗ ಪೊಲೀಸರು ನಾಗೇಂದ್ರನಿಗೆ ಕರೆ ಮಾಡಿದ್ರು ಅಲ್ಲಿಗೆ ಆತ ನನ್ನನ್ನು ಇವರು ಕಿಡ್ನಾಪ್ ಕೇಸಲ್ಲಿ ಸಿಲುಕಿಸಿ ಅರೆಸ್ಟ್ ಮಾಡಿಸ್ತಾರೆ, ಅಥವಾ ನನ್ನನ್ನು ಪೊಲೀಸರು ಬಂಧನ ಮಾಡ್ತಾರೆ ಅನ್ನೋದು ಆತನಿಗೆ ಖಾತ್ರಿ ಆಗುತ್ತೆ. ಹಾಗಾಗಿ ಇಲ್ಲಿ ಇವರಿಬ್ಬರ ನಡುವಿನ 5 ವರ್ಷದ ಪ್ರೀತಿಯಲ್ಲಿ ಯಾವ ಕಾರಣಕ್ಕಾಗಿ ಬಿರುಕು ಬಂದಿತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಈಗ ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇರ್ತಕ್ಕಂಥ ಇವತ್ತಿನೇ ಹೇಳ್ಬೇಕಾಗತ್ತೆ. ಆದರೆ ಆಕೆ ತನಗೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಆಕೆಯನ್ನು ಕೊಲೆ ಮಾಡೋದಕ್ಕೆ ಇದೇ ನಾಗೇಂದ್ರ 2 ಪ್ಲಾನ್ಗಳನ್ನು ಮಾಡಿದ್ದಾನೆ. ಒಂದು, ಚಾಕುವಿನಿಂದ ಇರಿದು ಆಕೆಯನ್ನು ಹತ್ಯೆ ಮಾಡ್ತಕ್ಕಂಥದ್ದು. ಒಂದು ವೇಳೆ ಅದಾಗಿಲ್ಲ ಅನ್ನೋದಾದರೆ ನಾವಿಬ್ಬರೂ ಸಹ ಸೂಸೈಡ್ ಮಾಡ್ಕೊಂಡು, ಅಂದರೆ ಸೂಸೈಡ್ ಬಾಂಬನ್ನು ಬ್ಲಾಸ್ಟ್ ಮಾಡಿಕೊಂಡು ಸಾಯಬೇಕು ಅನ್ನೋ ಒಂದು ಪ್ಲ್ಯಾನನ್ನು ಮಾಡಿರ್ತಾರೆ. ಇದು ನೋಡಿದಾಗ ತುಂಬ ಹಲವು ದಿನಗಳಿಂದ ಈತ ಪ್ಲ್ಯಾನನ್ನು ಮಾಡಿದ್ದ. ಅದಕ್ಕೆ ಬೇಕಾದಂಥ ರೀತಿಯಾಗಿ ಏನು ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಇವತ್ತು ಮುಹೂರ್ತ ಫಿಕ್ಸ್ ಮಾಡಿದ್ದ ಅನಿಸುತ್ತೆ. ಹೀಗಾಗಿ ಚಾಕುವಿನಿಂದ ಮೊದಲಿಗೆ ಕಾರಿನಲ್ಲಿ ಯುವತಿ ಆದಂಥ ರಮ್ಯಾ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದರೆ ಅದರಿಂದ ತಪ್ಪಿಸಿಕೊಳ್ಳುವಂಥ ಒಂದು ವಿರೋಧ ವ್ಯಕ್ತಪಡಿಸಿದಂಥ ರಮ್ಯಾಗೆ ಆಕೆ ಎಡಭಾಗದ ಭುಜಕ್ಕೆ ಗಾಯ ಆಗುತ್ತೆ. ಚಾಲಕ ಪ್ರವೀಣ್ ಸಹ ಸ್ವಲ್ಪ ಮಟ್ಟಿಗೆ ಆಕೆಯ ಮೇಲೆ ನಡೆಯತಕ್ಕಂಥ ಹಲ್ಲೆಯನ್ನು ತಡೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಯಾವಾಗ ಪ್ರವೀಣ್ ಚಾಕುವಿನಿಂದ ಹಲ್ಲೆ ಮಾಡೋದಕ್ಕೆ ತಡೆಯುವಂಥ ಪ್ರಯತ್ನ ಮಾಡ್ತಾನೆ, ಸತ್ರೆ ನಾವೆಲ್ಲರೂ ಸಾಯಬೇಕು ಅನ್ನೋ ಒಂದು ಪ್ಲಾನನ್ನು ಮಾಡಿದಂಥ ನಾಗೇಂದ್ರ ಏನಿದ್ರೆ ತನ್ನ ಬ್ಯಾಗ್ನಲ್ಲಿ ಇಟ್ಟಿದ್ದಂಥ ಕೆಲವೊಂದು ಸ್ಫೋಟಕಗಳನ್ನು ಸ್ಫೋಟಿಸುವಂಥ ಕೆಲಸಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಒಂದು ಸ್ಫೋಟಕ ವಸ್ತುವನ್ನು ಕಾರಿನ ಚಾಲಕ ಪ್ರವೀಣ್ ಕಿತ್ಕೊಂಡು ಕಾರಿನಿಂದ ಹೊರಗಡೆ ಎಸಿತಾನೆ. ಆದರೆ ಅಷ್ಟೊತ್ತಿಗಾಗಲಿ ಇನ್ನೊಂದನ್ನು ತೆಗೆದು ಸ್ಫೋಟ ಮಾಡುವಂಥ ಕೆಲಸಕ್ಕೆ ನಾಗೇಂದ್ರ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಗಾಬರಿಯಲ್ಲಿ ಇವರಿಬ್ಬರು ಸಹ ಕಾರಿಂದ ಕೆಳಗಡೆ ಇಳಿದು ಓಡಿ ಬಂದಿದ್ದಾರೆ. ಆದರೆ ದುರಾದೃಷ್ಟವಶಾತ್ ಇವರಿಬ್ಬರನ್ನು, ಅಂದರೆ ಪ್ರೇಯಸಿಯೊಂದಿಗೆ ತಾನು ಒಂದು ಸ್ಫೋಟಿಸಿಕೊಂಡು ಸಜೀವ ದಹನ ಆಗಬೇಕು ಅಂತ ಏನು ನಾಗೇಂದ್ರ ಪ್ಲಾನ್ ಮಾಡಿದ್ದ, ಆತ ಪ್ಲಾನ್ ಮಾಡಿದಂಥ ಒಂದು ಇದರಲ್ಲಿ ಆತನೇ ಇವತ್ತು ಸಜೀವ ದಹನ ಆಗಿರ್ತಕ್ಕಂಥದ್ದು. ಈಗ ಸದ್ಯ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ಕೊಟ್ಟು
ಒತ್ತು ಉರಿತಾ ಇದ್ದಂಥ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗೆ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿರ್ತಕ್ಕಂಥ ನಾಗೇಂದ್ರನ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸ್ಕೊಡೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಸ್ಥಳೀಯ ಕಳ್ಳಂಬೆಳ್ಳ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಕಾರಿನಲ್ಲಿ ಸ್ಫೋಟಗೊಂಡಂಥ ವಸ್ತುಗಳು ಯಾವುದು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಸ್ಥಳಕ್ಕೆ ಬಾಂಬ್ ಸ್ಕ್ವಾಡು ಜೊತೆಗೆ FSLನ ತಜ್ಞರು ಸಹ ಭೇಟಿ ಕೊಟ್ಟಿದ್ದಾರೆ. ಸ್ಫೋಟಗೊಂಡಿರ್ತಕ್ಕಂಥ ವಸ್ತು ಅಂದರೆ ಇಲ್ಲಿ ಯಾವುದಾದ್ರು ಸ್ಫೋಟಕಗಳನ್ನು ಇವರು ಕಾರಿನಲ್ಲಿ ಸಾಗಾಟ ಮಾಡ್ತಾ ಇದ್ರು ಅಂತಕ್ಕಂಥ ಅನುಮಾನಗಳು ಎದುರಾಗುತ್ತೆ.